ಕರ್ತನಲ್ಲೂ ಪ್ರೀತಿ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತೇನೆ. ಮತ್ತೊಂದು ದಿನದಲ್ಲಿ ವಾರಕ್ಕೊಂದು ಮಿಷನರಿಗಳ ಚರಿತ್ರೆ ಎಂಬುದಾದಂತಹ ಈ ಸಂಚಿಕೆಯಲ್ಲಿ ದೇವರಿಗೋಸ್ಕರವಾಗಿ ಓಡಲ್ಪಟ್ಟಂತಹ ಸೇವಕರ ಬಗ್ಗೆ ಧ್ಯಾನಿಸುವ ಹಾಗೆ ಕರ್ತನು ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರಾರ್ಥನೆಯೊಟ್ಟಿಗೆ ಈ ಸಂದೇಶಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಪರಾತ್ಪರನಾದಂತಹ ನಮ್ಮ ಸರ್ವಶಕ್ತನಾದ ದೇವರೇ, ನಿನಗೋಸ್ಕರವಾಗಿ ಈ ಲೋಕದ ಕಟ್ಟಕಡೆಯವರೆಗೂ ಸ್ವಾಮಿ ಆರಿಸಿ ತೆಗೆದುಕೊಂಡಂಥ ಒಂದೊಂದು ದೈವ ಸೇವಕರು, ದೈವ ಮಕ್ಕಳಿಗಾಗಿಯೂ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನ ರಕ್ತದಿಂದ ಹಿಡಿದು ಈವರೆಗೂ ಲೋಕದ ಯಾವುದಾದರೊಂದು ಭಾಗದಲ್ಲಿ ನಿಮಗೋಸ್ಕರವಾಗಿ ರಕ್ತಸಾಕ್ಷಿಯಾಗಿ ಸಾಯಲ್ಪಡುತ್ತಿರುವಂತಹ ಅನೇಕ ದೈವ ಸೇವಕರಿಗಾಗಿಯೂ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಕರ್ತನೆ, ನಿಮ್ಮ ಸೇವೆಯನ್ನು ಶ್ರೇಷ್ಠವಾಗಿ ಮುಗಿಸಲ್ಪಟ್ಟಂತಹ ದೇವ ಸೇವಕರ ಬಗ್ಗೆ ಧ್ಯಾನಿಸುತ್ತಾ ಇರುವಂಥ ನಾವು ಈ ಸಂದೇಶವನ್ನು ಕೇಳುವಂಥ ಸಮಯದಲ್ಲಿ ಪ್ರತಿಯೊಬ್ಬರ ಜೀವಿತಗಳನ್ನು ನೀವು ಬೆಳಗಿಸಿ ನಿಮಗೋಸ್ಕರವಾಗಿ ಅವರ ಆತ್ಮಗಳನ್ನು ಜಯಿಸುವ ಹಾಗೆಯೂ ಕೃಪೆ ಮಾಡಿ ಅಂತಹ ಅಭಿಷೇಕದಿಂದ ತುಂಬಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವ ಜನರೇ, ಈ ದಿನದಲ್ಲಿ ನಾವು ಧ್ಯಾನಿಸಲ್ಪಡುತ್ತಿರುವಂತಹ ದೈವ ಸೇವಕರ ಹೆಸರು ಫೆಡ್ರಿಕ್ ಬೂತ್ ಟಕ್ಕರ್ ಎಂಬುದಾಗಿ ಹೇಳಿ. ಇವರು ಭಾರತ ದೇಶದಲ್ಲಿ ಜನಿಸಿದರು, ಆದರೆ ಭಾರತದವರಲ್ಲ. ಏನು ಭಾರತ ದೇಶದಲ್ಲಿ ಜನಿಸಿದರು, ಭಾರತದವರಲ್ಲ ಎಂಬುದಾಗಿ ಹೇಳ್ತೀರಾ? ಹೌದು, ಇವರ ತಂದೆ ಇಂಗ್ಲೆಂಡ್ನವರು, ವಿಲಿಯಂ ಟರ್ನೆಂಟ್ ಟಕ್ಕರ್ ಎಂಬುದಾಗಿ ಹೇಳಿ. ಇವರು ಭಾರತದ ನಾಗರಿಕ ಸೇನೆಯಲ್ಲಿ ಉಪ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಆಗ ಬ್ರಿಟಿಷರ ಆಡಳಿತವಿದ್ದಂತಹ ಆ ಸಮಯದಲ್ಲಿ ಆ ನಿಮಿತ್ತವಾಗಿ ಇವರು ಕೆಲಸದ ನಿಮಿತ್ತವಾಗಿ ಬ್ರಿಟಿಷರ ಸರ್ಕಾರದಲ್ಲಿ ಭಾರತ ಸೇನೆಯಲ್ಲಿ ಆಯುಕ್ತರಾಗಿದ್ದರಿಂದ ಇವರ ಕುಟುಂಬವೂ ಸಹ ಇದೇ ದೇಶದಲ್ಲಿ, ಅಂದರೆ ನಮ್ಮ ಭಾರತ ದೇಶದಲ್ಲೇ ಇದ್ದರು. ಇವರು ಕ್ರೈಸ್ತ ಕುಟುಂಬದವರು ಮಾತ್ರವಲ್ಲದೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರು. 1823ರಲ್ಲಿ DC ಮೂಡಿ ಮಾತ್ರವಲ್ಲದೆ ಸ್ಯಾಂಕ್ರೆ ಲಂಡನ್ರವರ ಸುವಾರ್ತೆ ಸಭೆಕೂಟಗಳಲ್ಲಿ ಇವರು ಭಾಗವಹಿಸಲ್ಪಟ್ಟು ಆಳವಾದಂಥ ಆತ್ಮಿಕ ಜೀವನಕ್ಕೆ ನಡೆಸಲ್ಪಟ್ಟರು. ಇಂಗ್ಲೆಂಡ್ನಲ್ಲಿ ಶಿಸ್ತು ಮಾತ್ರವಲ್ಲದೆ ಸಂಯಮವಾದಂತಹ ಆತ್ಮಿಕ ಜೀವಿತದಲ್ಲಿ ಇವರು ನಡೆಯಲ್ಪಟ್ಟು ಜೀವಿಸಲ್ಪಟ್ಟರು. ಮಾತ್ರವಲ್ಲದೆ ಶಿಕ್ಷಣದಲ್ಲಿಯೂ ಸಹ ಕ್ರಮವಾಗಿ ಇವರು ನಿರಂತರವಾದಂತಹ ಅಧ್ಯಯನವನ್ನು ಮಾಡುವವರಾಗಿ ಇವರು ಸಹ ಸಹಾಯಕ ಆಯುಕ್ತರಾಗಿ ICSನಲ್ಲಿ ಸೇವೆಯನ್ನು ಸಲ್ಲಿಸಿದರು. ICSನಲ್ಲಿ ಉದ್ಯೋಗವನ್ನು ಮಾಡುತ್ತಾ ಇರುವಂಥ ಸಮಯದಲ್ಲಿ ಫೆಡ್ರಿಕ್ ತನ್ನ ಸಹೋದ್ಯೋಗಿಗಳಿಗೆ ಸುವಾರ್ತೆ ಸಾರಿದರು. ಈ ನಿಮಿತ್ತವಾಗಿ ಮೇಲಧಿಕಾರಿಗಳ ಕೆಂಗಣಿಗೆ ಗುರಿಯಾಗಲ್ಪಟ್ಟು ಅವರು ಆ ಸೇವೆಯಿಂದ ಅಮಾನತುಗೊಂಡರು. ಮಾತ್ರವಲ್ಲದೆ ಭಾರತ ದೇಶದಲ್ಲಿ ಮಿಷನರಿ ಚಟುವಟಿಕೆಗಳು ಆ ಕಾಲದಲ್ಲಿ ಆಶಾದಾಯಕವಾಗಿ ಇರಲಿಲ್ಲ. ಅದನ್ನು ಮನಗಂಡಂತಹ ಬೂತ್ರವರು ಆ ನಿಮಿತ್ತವಾಗಿ ಲಂಡನ್ಗೆ ತೆರಳಲ್ಪಟ್ಟು ಲಂಡನ್ನಲ್ಲಿ ಮಿಷನರಿ ಸೇವೆಯನ್ನು ಪ್ರಾರಂಭಿಸಲ್ಪಟ್ಟರು. ಮಾತ್ರವಲ್ಲದೆ ಲಂಡನ್ ಮಿಷನರಿಯಲ್ಲಿ ಸಕ್ರಿಯವಾಗಿ ಇದ್ದಂತಹ ಸಾಲ್ವೇಷನ್ ಆರ್ಮಿ ಎಂಬುದಾದಂತಹ ಸಂಸ್ಥೆಯನ್ನು ಸೇರಿಕೊಂಡರು. ಅವರು ಸಾಲ್ವೇಷನ್ ಆರ್ಮಿ ಸಂಸ್ಥೆಯ ಸ್ಥಾಪಕನಾದಂತಹ ವಿಲಿಯಂ ಬೂತ್ರವರನ್ನು ಭೇಟಿಯಾಗಲು ಇಚ್ಛಿಸಿದರು. ಆದರೆ ಇಂಗ್ಲೆಂಡ್ನಲ್ಲಿ ಅವರು ಹಾಗೆ ಮಾಡಲ್ಪಟ್ಟಂತಹ ಸಮಯದಲ್ಲಿ ಪ್ರಾರಂಭದಲ್ಲಿ ವಿಲಿಯಂ ಬೂತ್ರವರು ಸಾಲ್ವೇಷನ್ ಆರ್ಮಿಗೆ ಇವರನ್ನು ಅಂಗೀಕರಿಸಿಕೊಳ್ಳಲಿಲ್ಲ. ಅವರು ತಮ್ಮ ಉನ್ನತವಾದಂತಹ ಆಶಾದಾಯಕವಾಗಿ ಆ ಒಂದು ಆರ್ಮಿಯನ್ನು ಸೇರಬೇಕೆಂಬುದಾಗಿ ಬಯಸಲ್ಪಟ್ಟರೂ ಸಹ ಕೆಲವೊಂದು ದಿವಸಗಳ ತನಕವಾಗಿ ಅವರು ಪರೀಕ್ಷೆಗೆ ಒಳಪಡಬೇಕಾಗಿತ್ತು. ಅವರು ಎಷ್ಟು ಬದ್ಧತೆಯಿಂದ ಕರ್ತನಿಗಾಗಿ ಜೀವಿಸಲ್ಪಡುತ್ತಾರೋ ಆನಂತರದಲ್ಲಿ ಸಾಲ್ವೇಷನ್ ಆರ್ಮಿಗೆ ಸೇರಿಕೊಳ್ಳಬಹುದು ಎಂಬುದಾಗಿ ಹೇಳಿ ವಿಲಿಯಂ ರವರು ಅವರನ್ನು ಸಾಲ್ವೇಷನ್ ಆರ್ಮಿಗೆ ಸೇರಿಸಿಕೊಳ್ಳಲಿಕ್ಕೆ ವಿಳಂಬ ಮಾಡಿದರು. ಆನಂತರದಲ್ಲಿ ಇವರು ದೇವರ ಅನ್ಯೂನತೆಯಲ್ಲಿ ದಿನೇ ದಿನೇ ಬೆಳವಣಿಗೆಯನ್ನು ಕಾಣಲ್ಪಟ್ಟು 1906ರಲ್ಲಿ ಸಾಲ್ವೇಷನ್ ಆರ್ಮಿಗೆ ಸೇರಲ್ಪಟ್ಟು ಭಾರತ ದೇಶದಲ್ಲಿ ಸಾಲ್ವೇಷನ್ ಆರ್ಮಿ ಮುಖಾಂತರವಾಗಿ ಸೇವೆಯನ್ನು ಮಾಡಲಿಕ್ಕಾಗಿ ನೇಮಿಸಲ್ಪಟ್ಟರು.
ಫೆಡ್ರಿಕ್ ಬೂತ್ರವರು ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಾಲ್ವೇಷನ್ ಆರ್ಮಿಯ ಮುಖಾಂತರವಾಗಿ ದೇವರ ಸುವಾರ್ತೆಯನ್ನು ಸಾರಲಿಕ್ಕಾಗಿ 1906ರಲ್ಲಿ ಬರುತ್ತಾರೆ. ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಅಗಾಧವಾಗಿ ಇತ್ತು. ಅದನ್ನು ಮನೆಗಂಡಂತಹ ಬೂತ್ರವರು ಕೆಲ ಜಾತಿಯವರಿಗೆ ಕ್ರಿಸ್ತನ ಪ್ರೀತಿಯನ್ನು ಸಾರಲು ಬಯಸಿದರು. ಮಾತ್ರವಲ್ಲದೆ ಅವರು ತಮ್ಮ ಸೇವೆಯಲ್ಲಿ ಆಳವಾದಂಥ ಅನುಭವದಿಂದ ಕ್ರಿಸ್ತನ ಪ್ರೀತಿಯನ್ನು ಇತರವಾದಂಥ ಜನಾಂಗಗಳಿಗೂ ಸಾರಬೇಕೆಂಬುದಾಗಿ ಹೇಳಿ ಮೇಲ್ಜಾತಿಯ ವರ್ಗದವರಿಗೂ ಸಹ ಕ್ರಿಸ್ತನ ಪ್ರೀತಿಯನ್ನು ಸಾರುವಂತಹ ಹಂಬಲಗೊಂಡು ಅವರು ತಮ್ಮ ಹೆಸರನ್ನು ಮಾತ್ರವಲ್ಲದೆ ತಮ್ಮ ವಸ್ತ್ರಗಳನ್ನು ಸಹ ಬದಲಾಯಿಸಿಕೊಂಡರು. ತಮ್ಮ ವಸ್ತ್ರವನ್ನು ಕೇಸರಿ ಬಟ್ಟೆಯನ್ನು ಯಾವಾಗಲೂ ಧರಿಸಿಕೊಳ್ಳುತ್ತಾ ಇದ್ದರು. ಮಾತ್ರವಲ್ಲದೆ ತನ್ನನ್ನು ಫಕೀರ್ ಸಿಂಗ್ ಎಂಬುದಾಗಿ ಹೇಳಿ ಮರುನಾಮಕರಣಗೊಂಡು ಅದೇ ಹೆಸರಿನಿಂದ ದೇವರಾಗಿರುವಂಥ ಯೇಸು ಕರ್ತನ ಸುವಾರ್ತೆಯನ್ನು ಸಾರುವಂಥ ಸೇವಕನಾಗಿ ಈ ದೇಶದಲ್ಲಿ ಸಮರ್ಪಿಸಿಕೊಂಡರು. ಅವರು ಯಾವಾಗಲೂ ಭಾರತೀಯರಿಗೆ ಸುವಾರ್ತೆಯನ್ನು ಸಾರಲೇಬೇಕೆಂಬುದಾದಂತಹ ದೃಢವಾದಂಥ ತೀರ್ಮಾನವನ್ನು ಮಾಡಿಕೊಂಡು ಉತ್ತಮವಾದಂತಹ ಸಮಯ ಮಾತ್ರವಲ್ಲದೆ ಸಂಯಮವಾದಂಥ ಜೀವಿತವನ್ನು ಅನುದಿನವೂ ಪ್ರಾರ್ಥನೆಯೊಟ್ಟಿಗೂ ರಕ್ಷಣೆಯಲ್ಲಿ ನಡೆಸಲಿಕ್ಕೋಸ್ಕರವಾಗಿ ಅನೇಕ ಜನಗಳೊಟ್ಟಿಗೆ ಅವರು ಕರ್ತನ ಪ್ರೀತಿಯನ್ನು ಸಾರುವಂಥ ವಿಷಯದಲ್ಲೂ ಸಹ ಮಗ್ನರಾಗಿದ್ದರು. ಈ ನಿಮಿತ್ತವಾಗಿ ನೂರಾರು ಆತ್ಮಗಳನ್ನು ಕರ್ತನಿಗೋಸ್ಕರವಾಗಿ ಭಾರತ ದೇಶದಲ್ಲಿ ಆದಾಯ ಮಾಡಲ್ಪಟ್ಟರು. 1891ರಲ್ಲಿ ಅವರಿಗೆ ಅನಾರೋಗ್ಯವಾಗಿತ್ತು. ಮಾತ್ರವಲ್ಲದೆ ಅವರ ಪತ್ನಿಯೂ ಸಹ ಅನಾರೋಗ್ಯವಾದುದರಿಂದ ಅವರನ್ನು ಮರಳಿ ಲಂಡನ್ ನಗರಕ್ಕೆ ಕಳುಹಿಸಿಕೊಡಲಾಯಿತು. ಮಾತ್ರವಲ್ಲದೆ ಅವರು ಆ ನಂತರದಲ್ಲಿ ತಮ್ಮ ಪತ್ನಿಯೊಡನೆ ಲಂಡನ್ ನಗರಕ್ಕೆ ಹೋದಂಥ ಸಮಯದಲ್ಲೂ ಸಹ ತನ್ನ ಪತ್ನಿಯ ಆರೋಗ್ಯದ ಚೈತನ್ಯದ ಜೊತೆಯಲ್ಲಿ ಸಾಲ್ವೇಷನ್ ಆರ್ಮಿಯ ಮುಖಾಂತರವಾಗಿ ಇತರ ದೇಶಗಳಲ್ಲೂ ಸಹ ಸುವಾರ್ತೆಯನ್ನು ಸಾರಬೇಕೆಂಬುದಾದಂಥ ಹಂಬಲದಿಂದ ಅಮೇರಿಕ ದೇಶದಲ್ಲಿ ಸಾಲ್ವೇಷನ್ ಆರ್ಮಿಯ ಎಂಬುದಾದಂತಹ ಈ ಸಂಸ್ಥೆಯ ಮುಖಾಂತರವಾಗಿ ಸುವಾರ್ತೆಯನ್ನು ಪ್ರಾರಂಭಿಸಲಿಕ್ಕಾಗಿ ಹೋದರು. ಮಾತ್ರವಲ್ಲದೆ ಮರಳಿ ತಮ್ಮ ಭಾರತ ದೇಶವನ್ನೇ ಅವರು ಯಾವಾಗಲೂ ಪ್ರೀತಿಸಿದ್ದರಿಂದ 1919ನೇ ಇಸವಿಯಲ್ಲಿ ಮರಳಿ ಭಾರತ ದೇಶಕ್ಕೆ ಬಂದು ಜನರಿಗೆ ಯೇಸು ಕರ್ತನ ಪ್ರೀತಿಯನ್ನು ಸಾರಲ್ಪಟ್ಟರು. 1924ರಲ್ಲಿ ಈ ಸೇವೆಯಿಂದ ಅವರು ನಿವೃತ್ತರಾದರು. ಭಾರತ ದೇಶವನ್ನು ಅವರು 1924ರ ತನಕವಾಗಿಯೂ ಸಹ ಕ್ರಿಸ್ತನಿಗೋಸ್ಕರವಾಗಿ ಅನೇಕ ಆತ್ಮಗಳನ್ನು ಆದಾಯ ಮಾಡಲ್ಪಟ್ಟ ನಂತರದಲ್ಲಿ 1924ರಲ್ಲಿ ಸಾಲ್ವೇಷನ್ ಆರ್ಮಿಯಿಂದ ಅವರು ನಿವೃತ್ತರಾಗಿ ಮರಳಿ ಯುರೋಪ್ ದೇಶಕ್ಕೆ ಹೋದರು. ಯುರೋಪ್ ದೇಶದಲ್ಲಿ ಅಪಾರವಾದಂಥ ಅವರ ಸೇವೆಯ ಅನುಭವಗಳನ್ನು ಅವರು ಉಪಯೋಗಿಸಿಕೊಂಡು ಆ ದೇಶದಲ್ಲಿ ಸಹ ಅನೇಕ ಆತ್ಮಗಳನ್ನು ಕರ್ತನಿಗೆ ಆದಾಯ ಮಾಡಿದರು. ಮಾತ್ರವಲ್ಲದೆ ಫೆಡರಿಕ್ ಬೂತ್ರವರು ಆತ್ಮಿಕ ಪುಸ್ತಕಗಳನ್ನು ಬರೆಯಲ್ಪಟ್ಟರು. ಅನೇಕ ಆತ್ಮಿಕ ಹಾಡುಗಳನ್ನು ಸಹ ಬರೆಯಲ್ಪಟ್ಟರು. ಈ ಮುಖಾಂತರವಾಗಿ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸಲ್ಪಟ್ಟಂಥವರು 1929ರಲ್ಲಿ ಕರ್ತನಿಗೆ ಶ್ರೇಷ್ಠವಾದಂಥ ಹೋರಾಟವನ್ನು ಮಾಡಿ ಕರ್ತನಿರುವಂಥ ಸ್ಥಳಕ್ಕೆ ನಿದ್ರೆಗೆ ಜಾರಲ್ಪಟ್ಟರು. ಪ್ರಿಯರೇ, ಈ ಫೆಡ್ರಿಕ್ ಬೂತ್ರವರು ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಜನಗಳ ನಡುವೆ ಸೇವೆಯನ್ನು ಮಾಡೋಂಥದ್ದು ಎಷ್ಟು ಆಶ್ಚರ್ಯವಾದಕರವಾದದ್ದಲ್ಲವೇ? ಇಂದು ಇದೇ ದೇಶದಲ್ಲಿ ಜೀವಿಸುತ್ತಿರುವಂಥ ನಾವು ನಮ್ಮ ಸುತ್ತಮುತ್ತಲೂ ನಾನಾ ವಿಧವಾದಂಥ ಜನಗಳು ಅನೇಕ ವಿಧವಾದಂಥ ಪಾಪದಲ್ಲಿಯೂ ಶಾಪದಲ್ಲಿಯೂ ರೋಗದಲ್ಲಿಯೂ ಕ್ರಿಸ್ತನಿಲ್ಲದ ಹಾಗೆ ಮರಣಿಸ್ತಾ ಇದ್ದಾರೆ. ನಾವು ಅವರಿಗೋಸ್ಕರವಾಗಿ ಕರ್ತನಿಗಾಗಿ ನಿಂತುಕೊಳ್ಳಬೇಕಲ್ವಾ? ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಒಪ್ಪಿಸಿಕೊಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಲ್ಪಟ್ಟಂತಹ ನಮ್ಮ ಸರ್ವಶಕ್ತನಾದಂತಹ ದೇವರೇ, ಕರ್ತನೆ, ಫೆಡ್ರಿಕ್ ಬೂತ್ರವರ ಹಾಗೆ ನಮ್ಮನ್ನು ಸಹ ಈ ದೇಶದಲ್ಲಿ ಮಾತ್ರವಲ್ಲದೆ ಅನೇಕ ಸ್ಥಳಗಳಲ್ಲಿ ಉಪಯೋಗಿಸಿರಿ. ಇಂದು ನಿಮ್ಮನ್ನು ಅರಿಯದೇ ಇರುವಂಥ ಅನೇಕ ಆತ್ಮಗಳು ನರಕಕ್ಕೆ ಹೋಗುವಂಥದ್ದು ತಪ್ಪಬೇಕಪ್ಪ. ಅವರೆಲ್ಲರೂ ನಿಮ್ಮನ್ನು ಅರಿತುಕೊಂಡವರಾಗಿ ರಕ್ಷಣೆ ಹೊಂದುವ ಹಾಗೆ ಈ ಸಂದೇಶವನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರುಗಳನ್ನು ಉಪಯೋಗಿಸಿರಿ. ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವ ಜನರೇ, ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. ಈ ಸಂದೇಶವನ್ನು ಮರಳಿ ನಿಮ್ಮ ಸ್ನೇಹಿತರಿಗೂ ಇತರರಿಗೂ ಕಳಿಸಿಕೊಡ್ರಿ. ಅವರಿಗೆ ಕರ್ತನ ಪ್ರೇರೇಪಣೆಯಿಂದ ಕರ್ತನಿಗೆ ಆತ್ಮಗಳನ್ನು ಆದಾಯ ಮಾಡಲಿಕ್ಕಾಗಿಯೂ ಸಹಾಯವಾಗಿರಬಹುದು. ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿರುವುದಾದರೂ ನಮ್ಮೊಡನೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ಆಸಕ್ತಿಯು ಸಂತೋಷಕರವಾಗಿ ಇದ್ದೇವೆ. ಮಾತ್ರವಲ್ಲದೆ ಕರ್ತನು ನಮ್ಮನ್ನು ನಂಬಿಕೊಟ್ಟಂಥ ಈ ಸೇವೆಯನ್ನು ನಿಮಗೂ ಮಾತ್ರವಲ್ಲ ಇತರ ಜನಗಳಿಗೂ
ತಲುಪಿಸಲಿಕ್ಕಾಗಿ ಬೇಕಾದಂಥ ಎಲ್ಲ ಅಗತ್ಯತೆಗಳಿಗೋಸ್ಕರವಾಗಿಯೂ ಪ್ರಾರ್ಥನೆ ಮಾಡಿರಿ. ನಮ್ಮ ಅನುದಿನದ ಮುಂಜಾನೆಯ ಸಂದೇಶಗಳು, ಸಂಜೆ ಸಂದೇಶಗಳು ನಿಮಗೆ ನೇರವಾಗಿ ತಲುಪಬೇಕಾದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವಂಥದ್ದನ್ನು ಮರೆಯಬೇಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಿರುವುದಾದರೆ ಮುಂದಿನ ದಿನದಲ್ಲಿ ನಾವು ಮತ್ತೊಬ್ಬ ದೇವ ಸೇವಕರ ಬಗ್ಗೆ ಧ್ಯಾನಿಸೋಣ. ಅಲ್ಲಿವರೆಗೂ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲೆಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಶುಭ ಸಂಜೆ.